ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸ್ಟ್ರೀಟ್ ಸ್ಟೈಲು ಮೊಮೋಸ್ ಮಾಡ್ತಾಯಿದ್ದೀನಿ. ಮೊಮೋಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ಲರೂ ಇಷ್ಟಪಡ್ತಾರೆ. ಅದರ ಹೆಸರು ಕೇಳಿದರೆ ಸಾಕು ಎಲ್ರಿಗೆ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಒಳ್ಳೆ ರೆಸಿಪಿ ಇದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಸರ್ತಿ. ಮೊದಲಿಗೆ ನಾನಿಲ್ಲಿ ಅದು ಮೊಮೋಸ್ ಜೊತೆ ಸಿಗೋ ರೆಡ್ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಒಂದು 3 ಟೊಮೊಟೊನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಈ ಥರ ಕಟ್ಸ್ ಹಾಕ್ಕೊಳ್ಳಿ ನೋಡಿ. ಈ ಥರ ಕಟ್ಸ್ ಹಾಕೋಬೇಕು. ಇವಾಗ ಸುಮಾರು ಒಂದು 2 ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ ಒಂದು 10 ಒಣಮೆಣ್ಸಿನ್ಕಾಯಿ ಖಾರ ಇರೋದು, ನಿಮ್ಮ ಖಾರದ ತಕ್ಕಂಗೆ ನೋಡ್ಕೊಂಡು ನೀವು ಹಾಕೋಬೋದು. ಆಮೇಲೆ ಒಂದು 4 ರಿಂದ 5 ಬೇಡಿಗೆ ಮೆಣಸಿನ್ಕಾಯಿ ಹಾಕೋತೀನಿ ನೋಡಿ, ಕಲರ್ಗೆ ಅಂತ. ಇಲ್ಲಿ ನೀವು ಟೊಮೊಟೊನ ಮಾತ್ರ ರೆಡ್ ಆಗಿರೋದೇ ತೊಗೊಳ್ಳಿ. ಎಷ್ಟು ರೆಡ್ ಆಗಿರೋ ಟೊಮೊಟೊನ ತೊಗೊತೀರಾ ಚಟ್ನಿ ಅಷ್ಟೇ ಚೆನ್ನಾಗಿ ಕಲರ್ ಬರುತ್ತೆ. ಆಮೇಲೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಎಲ್ಲನೂ ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ. ತುಂಬ ಒಳ್ಳೆ ಚಟ್ನಿಯಾಗಿ ರೆಡಿ ಆಗುತ್ತೆ ಇದು. ನಿಜವಾಗ್ಲೂ ನಾನು ಯಾವ ರೀತಿ ಹೇಳಿದ್ದೀನೋ ಕರೆಕ್ಟಾಗಿ ಅದೇ ರೀತಿ ಫಾಲೋ ಮಾಡಿ ಚಟ್ನಿ ಸ್ಟ್ರೀಟ್ ಸ್ಟೈಲೇ ಆಗುತ್ತೆ. ಇವಾಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಪಾತ್ರನ ಇಟ್ಕೊಂಡಿದ್ದೀನಿ. ಇದನ್ನು ಕುದಿಯೋಕ್ಕೆ ಬಿಡೋಣ ನೋಡಿ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಒಂದು ಸರ್ತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಟೊಮೊಟೊದು ಆ ಕಡೆಯಿಂದ ಸಿಪ್ಪೆ ಬಿಚ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಇವಾಗ ಈ ಕಡೆಯಿಂದನೂ ಟರ್ನ್ ಮಾಡ್ಕೊಳ್ಳೋಣ. ಎಲ್ಲನೂ ಇದೇ ಥರ ಸಿಪ್ಪೆ ಬಿಚ್ಚಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು ನಾವು. ಟೊಮೊಟೊ ರೆಡ್ ಆಗಿರೋದೇ ತೊಗೊಳ್ಳಿ. ನಾನು ಮತ್ತೆ ಇಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದರೆ ಒಳ್ಳೆ ಕಲರ್ ಬರಬೇಕು ಅಂದರೆ ರೆಡ್ ಆಗಿರೋ ಟೊಮೊಟೊನ ತೊಗೊಳ್ಳಿ. ಇವಾಗ ಮೋಮೋಸ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಚಟ್ನಿಗೆ ಟೊಮೊಟೊ ಕುದಿಯೋವರೆಗೂ ನಾನಿಲ್ಲಿ ಮೋಮೋಸ್ ಮಾಡೋಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ. ಈ ಹಿಟ್ಟಿಗೆ ಮೇನ್ ಒಂದು ನಿಮಗೆ ಟಿಪ್ಸ್ ಹೇಳ್ತೀನಿ ನಾನಿಲ್ಲಿ. ಇದರಲ್ಲಿ ಉಪ್ಪಾಗಲಿ ಎಣ್ಣೆ ಆಗಲಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಬರೀ ಹಿಟ್ಟೇ ತೊಗೊಳ್ಳಿ. ಹಿಟ್ಟು ತೊಗೊಂಡೇ ಕಲಿಸ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಹಸಿ ಹಿಟ್ಟು ಮಿಕ್ಸ್ ಮಾಡ್ಕೊತಾರೆ, ಉಪ್ಪು ಹಾಕ್ತಾರೆ, ಅದು ಇದು ಹಾಕ್ತಾರೆ. ಏನೂ ಹಾಕೋಕ್ಕೆ ಹೋಗಬೇಡಿ. ನಮಗೆ ಸ್ಟ್ರೀಟ್ ಸ್ಟೈಲ್ ಮೋಮೋಸ್ ಬೇಕು ಅಂದರೆ ನಾವು ಬರೀ ಹಾಗೆ ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನ. ಏನೂ ಹಾಕೋಕ್ಕೆ ಹೋಗಬೇಡಿ. ಇದರಲ್ಲಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನ ನಾವು. ಮೆತ್ತಗೆ ನಾವು ನಾರ್ಮಲಿ ಪೂರಿ ಎಲ್ಲ ಮಾಡ್ತೀವಲ್ಲ ಆ ಥರ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಒಂದು ಸ್ವಲ್ಪ ಹಾರ್ಡ್ ಇರಬೇಕು ಹಿಟ್ಟಿದು, ಆವಾಗಲೇ ನಮಗೆ ಮೋಮೋಸ್ ಪರ್ಫೆಕ್ಟಾಗಿ ಬರೋದು. ನೋಡಿ, ನೋಡ್ತಾ ಇರ್ಬೋದು ನೀವು. ಈ ಥರ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ನಾವು. ಇವಾಗ ನಾನು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಕಲಿಸ್ಕೊಳ್ಳೋವಾಗ ಎಣ್ಣೆನ ಹಾಕೊಳ್ಳೋಕೆ ಹೋಗಬೇಡಿ. ಕಲಸಿ ಇಡೋವಾಗ ಮಾತ್ರ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಮೋಮೋಸ್ಗೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ. ನೋಡಿ ಎಷ್ಟು ಹಾರ್ಡ್ ಆಗಿದೆ ಅಂತ ಒತ್ತಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಪ್ರೆಷರ್ ಹಾಕಿ ತೋರಿಸ್ತಾ ಇದ್ದೀನಿ. ಇಷ್ಟು ಹಾರ್ಡ್ ಆದರೆ ಸಾಕು. ಇದಕ್ಕಿಂತ ಜಾಸ್ತಿ ಹಾರ್ಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮೆತ್ತಗೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನಾನು 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಲಂಗ್ಸ್ ಆಗದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇನ್ನೊಂಚೂರು ನೀರು ಹಾಕೋತೀನಿ ನೋಡಿ. ಸಾಕು, ಇಷ್ಟ ಆಗಿದೆ. ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ. ನೋಡಿ ಈ ಥರ ಆಗಬೇಕು, ಸಾಕು ಇಷ್ಟ ಆದರೆ. ಇವಾಗ ಇದರಲ್ಲಿ ಆ್ಯಡ್ ಮಾಡ್ಕೊಂಬಿಡೋಣ ನಾವು ಕಾರ್ನ್ಫ್ಲೋರ್ ಮಿಕ್ಸರ್ ಏನು ಮಾಡ್ಕೊಂಡಿದ್ವಲ್ಲ. ಇದನ್ನು ಸಿಲೆರಿ ಅಂತಲೂ ಕರೀತಾರೆ. ಇವಾಗ ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ನಿಮಗೆ ತೋರಿಸ್ತೀನಿ ಟೆಕ್ಸ್ಚರ್ ಯಾವ ಥರ ಆಗಿದೆ. ಇದನ್ನು ಏನಕ್ಕೆ ಹಾಕೋದು ಅಂದರೆ ಚಟ್ನಿಗೆ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಅಂತ ನಾವು ಇದನ್ನು ಕಾರ್ನ್ಫ್ಲೋರ್ನ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಒಂದು ಒಳ್ಳೆ ಥಿಕ್ನೆಸ್ ಬರುತ್ತೆ ಅಂತ. ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ. ಜಾಸ್ತಿ ಬಾಯ್ಲ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಆಗಿದೆ, ಸಾಕು. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ. ಸಾಕು ಇಷ್ಟ ಆದರೆ ನಮಗೆ. ನೀರು ಕೂಡ ನೋಡ್ತಾ ಇದ್ದೀರಾ ಕರೆಕ್ಟಾಗಿ ಸಾಕು ನಮಗೆ. ಇವಾಗ ನಾನಿಲ್ಲಿ ಸುಮಾರು ಒಂದು ಹಾಫ್ ಕ್ಯಾಬೇಜ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ನೀವು ಚಾಪರಲ್ಲಿ ಕೂಡ ಕಟ್ ಮಾಡ್ಕೋಬೋದು. ನಾನು ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಅದ್ರದ್ದು. ನಾನು ತುರ್ಕೊಂಡಿದ್ದೀನಿ ಇದನ್ನು ಕ್ಯಾಬೇಜ್ನ. ಇವಾಗ ಇದಕ್ಕೆ 1 ಕ್ಯಾರೆಟ್ನ ನಾನು ಈ ಥರ ತುರಿದು ತೊಗೊಂಡಿದ್ದೀನಿ ನೋಡಿ. ನೀವು ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತೀನಿ ಅಂದರೆ ಹಾಕೋಬೋದು. ನಾನಿಲ್ಲಿ ತುರಿದು ತೊಗೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾಬೇಜಲ್ಲಿ. ಇವಾಗ ನಾನಿಲ್ಲಿ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ.
ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದರೆ ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿ ಹಿಂಡಿ ತೆಗಿತೀವಿ, ಆವಾಗ ನಮಗೆ ಉಪ್ಪೆಲ್ಲ ಹೋಗಿಬಿಡುತ್ತೆ. ಅದಕ್ಕೆ ಇವಾಗ ನೋಡಿ ನಾನೊಂದು 3 ಎಸಳಷ್ಟು ಬೆಳ್ಳುಳ್ಳಿನ ತೊಗೊಂಡು ಈ ಥರ ತುರಿತಾ ಇದ್ದೀನಿ. ತುರಿದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಪೇಸ್ಟ್ ಹಾಕ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಯಾಕಂದರೆ ಎಲ್ಲ ವೆಜಿಟೇಬಲ್ನು ನಾವಿಲ್ಲಿ ಈ ಥರ ತುರಿದು ತೊಗೊಂಡಿದ್ದೀವಿ. ಅದಕ್ಕೆ ಬೆಳ್ಳುಳ್ಳಿ ಫ್ಲೇವರ್ ಈ ಥರ ತುರಿದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ಇವಾಗ ನೋಡಿ ಇಷ್ಟು ಶುಂಠಿನೂ ತೊಗೊಂಡಿದ್ದೀನಿ. ಇದನ್ನು ಕೂಡ ಸೇಮ್ ಅದೇ ಥರ ತುರಿತಾ ಇದ್ದೀನಿ. ನೋಡಿ ಈ ಥರ ತುರ್ಕೊಂಡಿದ್ದೀನಿ, ಸಾಕು. ಇದಕ್ಕಿಂತ ಜಾಸ್ತಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಶುಂಠಿ ಎಷ್ಟು ಹಾಕಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಚಟ್ನಿಲೂ ಆಲ್ರೆಡಿ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಮಿಕ್ಸ್ ಮಾಡಿರ್ತೀವಿ ಫ್ರೆಂಡ್ಸ್, ಅದಕ್ಕೋಸ್ಕರ. ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಆದರೆ ಬಾಯೆಲ್ಲ ಉರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಚಟ್ನಿಲೂ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಇದರಲ್ಲೂ ಮಿಕ್ಚರಲ್ಲೂ ಶುಂಠಿ ಬೆಳ್ಳುಳ್ಳಿ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ನಾನು ಎಷ್ಟು ಹಾಕಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲನೂ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸಾಕು. ಇವಾಗ ಎತ್ತಿಟ್ಕೊಳ್ಳೋಣ ಸೈಡಲ್ಲಿ. ಈ ಕಡೆ ನೋಡಿ ಟೊಮೊಟೊನ ನೀಟಾಗಿ ಎಲ್ಲ ಬೆಂದಿದೆ. ಇವಾಗ ತಣ್ಣಗಾದ್ಮೇಲೆ ನಾನು ಈ ಥರ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ನೋಡಿ ಸಿಪ್ಪೆ ಸಮೇತ ಹಾಕಕ್ಕೆ ಹೋಗಬೇಡಿ. ನಾನಿಲ್ಲಿ ಸ್ಟ್ರೀಟ್ ಸ್ಟೈಲು ಚಟ್ನಿ ಮಾಡ್ತಾಯಿದ್ದೀನಿ, ರೆಡ್ ಚಟ್ನಿನ. ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೇಬೇಕು. ನೋಡಿ ಇದೇ ಥರ ಎಲ್ಲ ಟೊಮೊಟೊ ಸಿಪ್ಪೆನೂ ನಾನು ತೆಗೆದಿಟ್ಕೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಇವಾಗ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಸ್ವಲ್ಪ ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಬೇಗನೆ ತಣ್ಣಗಾಗುತ್ತೆ ಅಂತ. ನೋಡಿ ಈ ಥರ ನೀಟಾಗಿ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಆಗಿದೆ, ಇದನ್ನ ಎತ್ತು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ನಾನು ಇದನ್ನು ಒಂದು 10 ನಿಮಿಷ ಉಪ್ಪು ಹಾಕಿ ಬಿಟ್ಟಿದ್ನಲ್ಲ, ಇವಾಗ ಇದನ್ನೆಲ್ಲ ಹಿಂಡ್ಕೋಬೇಕಾಗುತ್ತೆ ನಾವು. ನೋಡಿ ನಿಮ್ಮ ಹತ್ರ ಬಟ್ಟೆ ಇದ್ದರೆ ಬಟ್ಟೆ ಸಹಾಯದಿಂದನೂ ನೀವು ಆ ಥರ ಹಾಕ್ಕೊಂಡು ಹಿಂಡ್ಕೋಬೋದು. ನಾನಿಲ್ಲಿ ಕೈಯಿಂದನೇ ಮಾಡ್ತಾಯಿದ್ದೀನಿ. ಎಲ್ಲ ನೀರು ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ನೀರೆಲ್ಲ ಇದರಲ್ಲಿಂದ ಇರೋದು ತೆಗೆದುಬಿಡಿ. ನೋಡಿ ಈ ಥರ ಅದರಲ್ಲಿರೋ ಎಕ್ಸೆಸ್ ವಾಟರ್ ಎಲ್ಲ ತೆಗೆದುಬಿಡಿ. ಯಾಕಂದರೆ ನಮಗೆ ಮೋಮೋಸ್ ಚೆನ್ನಾಗಿ ಬರಲ್ಲ ನೀರಿನ ಅಂಶ ಜಾಸ್ತಿ ಇದ್ದರೆ. ನಾನು ಅದಕ್ಕೆ ಉಪ್ಪನ್ನ ಇಲ್ಲಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೆ. ಯಾಕಂದರೆ ಈ ಥರ ನಾವು ನೀರು ಬೆಸ್ದಾಗ ಹಿಂಡಿ ತೆಗೆದಾಗ ಅದು ಜಾಸ್ತಿ ಎಕ್ಸ್ಟ್ರಾ ಉಪ್ಪಿರೋದು ಹೋಗಿಬಿಟ್ಟಿರುತ್ತೆ. ಇಲ್ಲ ಸ್ವಲ್ಪ ನೀವು ಉಪ್ಪು ಹಾಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಈ ಥರ ಹಿಂಡಿ ತೆಗೆದಾಗ ಉಪ್ಪೇ ಇರಲ್ಲ ಅದರಲ್ಲಿ, ಅದಕ್ಕೋಸ್ಕರ. ಇವಾಗ ನೋಡಿ ನಾನು ಎಲ್ಲನೂ ಹಿಂಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಚಿಕ್ಕದಾಗಿ ಒಂದು ಈ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ಚಾಪರಲ್ಲಿ ಕೂಡ ಮಾಡ್ಕೋಬೋದು. ನೋಡಿ ಈರುಳ್ಳಿನ ಲಾಸ್ಟಲ್ಲಿ ಏನಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ನಾವು ಹಿಂಡಿ ತೆಗೆದಾಗ ಈರುಳ್ಳಿ ಫ್ಲೇವರ್ ಹೋಗಿಬಿಡುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ನೋಡಿ ಇವಾಗ ನೀಟಾಗಿ ಮತ್ತೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಿಮಗೆ ಏನಾದರೂ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಏನಾದರೂ ಕಮ್ಮಿ ಅನಿಸಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಉಪ್ಪನ್ನ. ನೋಡಿ ಇವಾಗ ಆಗಿದೆ. ಇಲ್ಲಿ ನಾನು 1/2 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ಪೂನ್ ಸಹಾಯದಿಂದ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಟೊಮೊಟೊದು ಪ್ಯೂರಿ ಹಾಕೋತಾ ಇದ್ದೀನಿ. ನೋಡಿ ಇದೇನು ನಾನು ಟೊಮೊಟೊ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೆ ಇದನ್ನು ಹಾಕೋತಾ ಇದ್ದೀನಿ. ಇದನ್ನ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಕ್ಲೋಸ್ ಮಾಡಿಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ಚಟ್ನಿ ಅಂತ. ನೋಡಿ ಪರ್ಫೆಕ್ಟಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಇರೋ ಮೋಮೋಸ್ ಜೊತೆ ಸಿಗೋ ಚಟ್ನಿ ಥರನೇ ಆಗಿದೆಯೋ ಇಲ್ವೋ ಹೇಳಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದರಲ್ಲಿ ಯಾವುದೇ ಕಲರ್ಗಳನ್ನಾಗಲಿ ಏನೂ ಮಿಕ್ಸ್ ಮಾಡಿಲ್ಲ. ನಾರ್ಮಲಿ ನಿಮ್ಮ ಹತ್ರ ತೋರಿಸಿರೋ ರೆಸಿಪಿ ನಾನು ಏನು ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೆ ಅದನ್ನೇ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನಾನು ಯಾವ ರೀತಿ ಹೇಳಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ, ಸೇಮ್ ಇದೇ ಥರನೇ ಆಗುತ್ತೆ ಚಟ್ನಿ ನಿಮ್ಮದು. ಇವಾಗ ನಾನು ಒಂದು ಸರ್ತಿ ಹಿಟ್ಟನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಒಂದೆರಡು ಭಾಗ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ. ನೋಡಿ ಇನ್ನೂ ದಪ್ಪನೇ ಇದೆ ನಮ್ಮ ಕೈಲಿರೋದು ಹಿಟ್ಟು. ಇನ್ನೊಂದು ಭಾಗ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಉಂಡೆಗಳನ್ನ ಮಾಡ್ಕೊಳ್ಳೋಣ. ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟಿಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ, ತುಂಬ ದಪ್ಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಇಷ್ಟಿಷ್ಟು ಆದರೆ ಸಾಕು. ನೋಡಿ ಇದೇ ರೀತಿನೇ ಮಾಡ್ಕೊಳ್ಳಿ. ಎಲ್ಲ ಬಾಲ್ಸ್ನೂ ಇದೇ ರೀತಿ ಮಾಡ್ಕೊಳ್ಳಿ.
ಎಲ್ಲ ಬಾಲ್ಸ್ನು ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕಟ್ ಮಾಡಿರೋಂಥ ಬಾಲ್ಸ್ನ ನೀಟಾಗಿ ಕೈಯಿಂದ ರೌಂಡ್ ಶೇಪ್ ಕೊಟ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಬಾಲ್ಸ್ನು ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ ಇವಾಗ ಎಲ್ಲ ಬಾಲ್ಸ್ನು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 1/2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅಂಟ್ಕೊಂಡಿದೆ, ಈ ಥರ ಅಂಟ್ಕೋಬಾರ್ದು. ನೋಡಿ ಈ ಥರ ಆಗಬೇಕು. ಏನಪ್ಪ ಇವರು ಆಯಿಲ್ ಯೂಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇವಾಗ ಮೇಲಿಂದ ಮೇಲೆ ಆಯಿಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು. ಹಿಟ್ಟು ಕಲಸೋವಾಗ ಮಾತ್ರ ನಾವು ಆಯಿಲ್ ಯೂಸ್ ಮಾಡ್ಬೋದು, ಇವಾಗ ಮೇಲೆಯಿಂದ ನಾವು ಮಾಡ್ಕೋಬೋದು. ಇವಾಗ ನಾನು ಮೈದಾ ಹಸಿ ಹಿಟ್ಟನ್ನ, ಒಣಗಿರೋ ಮೈದಾ ಹಸಿ ಹಿಟ್ಟನ್ನ ಸ್ವಲ್ಪ ಉದುರಿಸ್ತಾ ಇದ್ದೀನಿ. ಯಾಕಂದರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಮೇಲಿಂದ ಲಟ್ಸೋವಾಗ ಹಿಟ್ಟು ಹಚ್ಚಿ ಲಟ್ಸಲ್ಲ ಫ್ರೆಂಡ್ಸ್. ಇದೇ ನಾನು ಏನು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡಿದ್ನೋ ಇದೇ ಹಿಟ್ಟಲ್ಲಿ ನಾನು ಲಟ್ಟಿಸ್ಕೊತೀನಿ. ನೋಡಿ ಪಾನಿಪುರಿ ಎಷ್ಟಿರುತ್ತೋ ದೊಡ್ಡದು, ಅದಕ್ಕಿಂತ ಒಂದು ಚೂರು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಸಾಕು. ಅದಕ್ಕಿಂತ ಜಾಸ್ತಿ ಲಟ್ಸೋಕೆ ಹೋಗಬೇಡಿ. ಆಮೇಲೆ ಜಾಸ್ತಿ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗಬೇಡಿ, ಜಾಸ್ತಿ ದಪ್ಪನೂ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಸಾಕು ನೋಡಿ, ಇದಕ್ಕಿಂತ ಜಾಸ್ತಿ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ. ಇದು ಪಾನಿಪುರಿಗಿಂತ ಒಂದು ಚೂರು ದೊಡ್ಡದಾಗಿದೆ ಅಷ್ಟೇ. ನೋಡಿ ತೋರಿಸ್ತೀನಿ ನಿಮಗೆ ಆ ಕಡೆಯಿಂದ ನನ್ನ ಕೈ ಕಾಣಿಸ್ತಾ ಇರ್ಬೋದು ಬೆರಳು. ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳ್ಳಗೂ ಇಲ್ಲ, ಸಾಕು ಇಷ್ಟ ಆದರೆ. ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಎಲ್ಲ ಪೂರಿಗಳನ್ನು ಇದೇ ರೀತಿ ಲಟ್ಟಿಸ್ಕೊಳ್ಳಿ. ನೋಡಿ ಇದೇ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ಎಲ್ಲನೂ. ನೋಡಿ ಸಾಕು, ಇದಕ್ಕಿಂತ ಜಾಸ್ತಿ ಲಟ್ಸೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೋಡಿ ಎಲ್ಲ ಪೂರಿಗಳನ್ನ ಲಟ್ಟಿಸ್ಕೊಂಡಿದ್ದೀನಿ, ಸಾಕು. ಇವಾಗ ನೋಡಿ ಒಂದು ಪೂರಿನ ತಗೊಂಡು ನಾನು ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಕ್ಯಾಬೇಜ್ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ನಾನು ಸ್ಲೋ ಮೋಷನಲ್ಲಿ ನಿಮಗೆ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಥರ ಪ್ಲೇಟ್ಸ್ನ ಮಾಡ್ಕೋಬೇಕು. ನಾವು ಸೀರೆಗೆ ಪ್ಲೇಟ್ ಮಾಡ್ತೀವಿ ನೋಡಿ, ಸೀರೆಗೆ ನೆರಿಗೆ ಮಾಡ್ತೀವಿ ನೋಡಿ, ಆ ಥರ ಪ್ಲೇಟ್ಸ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ನಿಮಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಪ್ಲೇಟ್ನ ಮಾಡಬೇಕು ಅಂತ. ಸೇಮ್ ನಾವು ಸೀರೆಗೆ ಯಾವ ರೀತಿ ಪ್ಲೇಟ್ನ ಮಾಡ್ತೀವಿ ಆ ಥರ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿನೇ ಮಾಡ್ಕೊಳ್ಳಿ. ನೋಡಿ ಆಗಿದೆ. ನಾನು ರೌಂಡ್ ಶೇಪಲ್ಲಿರೋ ಮೋಮೋಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಇಷ್ಟನೋ ನೀವು ಇದೇ ಥರ ಪ್ಲೇಟ್ಸ್ ಮಾಡಿಕೊಂಡು ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ನೋಡಿ ಫಿಲ್ಲಿಂಗ್ ಮಾತ್ರ ಚೆನ್ನಾಗಿ ಫಿಲ್ ಮಾಡಿ. ನಾವು ತಿನ್ನೋವಾಗ ಒಂದೊಂದು ಬೈಟ್ಗೂ ನಮಗೆ ಮಸಾಲ ಸಿಗಬೇಕು. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ. ಇದೇ ರೀತಿ ಎಲ್ಲ ಮೋಮೋಸ್ನು ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ ಎಲ್ಲ ಮೋಮೋಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಈ ಥರ ಜರಡಿ ತೊಗೊಂಡಿದ್ದೀನಿ, ಸ್ಟೀಲ್ ಜರಡಿ. ನಿಮ್ಮ ಹತ್ರ ಮೋಮೋಸ್ ಮಾಡೋ ಪಾತ್ರೆ ಇದ್ದರೆ ನೀವು ಅದರಲ್ಲೇ ಮಾಡ್ಕೋಬೋದು. ಇಲ್ಲದೇ ಇರೋರು ಈ ಥರ ಮಾಡ್ಕೊಳ್ಳಿ. ಇಲ್ಲದೇ ಇರೋರಿಗೆ ತೋರಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ಎಣ್ಣೆಯಿಂದ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡಿ. ಇವಾಗ ನೀರು ಕುದೀತಾ ಇದೆ ನೋಡಿ, ಆ ಥರ ಕುದಿಯುವಾಗ ಮೇಲೆ ನೀವು ಈ ಜರಡಿನ ಇಟ್ಕೊಂಬಿಡಿ. ಇವಾಗ ಒಂದೊಂದೇ ಮೋಮೋಸ್ನ ಇಟ್ಕೋತಾ ಹೋಗಿ. ನೋಡಿ ಎಲ್ಲ ಮೋಮೋಸ್ನು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕವರ್ ಮಾಡಿ ಒಂದು 10ರಿಂದ 15 ನಿಮಿಷ ಬಾಯ್ಲ್ ಆಗಕ್ಕೆ ಬಿಡೋಣ, ಸ್ಟೀಮ್ ಆಗಕ್ಕೆ ಬಿಡೋಣ. ನೋಡಿ ಇವಾಗ ಒಂದು 10 ನಿಮಿಷ ಆಗಿದೆ. ಇವಾಗ ನಾನು ಮೇಲೆಯಿಂದ 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಒಂದು ಮೋಮೋಸ್ಗೆ ಒಳ್ಳೆ ಶೈನಿಂಗ್ ಬರುತ್ತೆ. ಸ್ಟ್ರೀಟಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರನೇ. ಇವಾಗ ಮತ್ತೆ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಸ್ಟೀಮ್ ಆಗಕ್ಕೆ ಬಿಡೋಣ. ನೋಡಿ ಇವಾಗ ಆಗಿದೆ ಮೋಮೋಸ್ ಎಲ್ಲ. ಇವಾಗ ಒಂದು ಸ್ಪೂನ್ ಸಹಾಯದಿಂದ, ಬಿಸಿ ಇರುತ್ತೆ ಹುಷಾರಾಗಿ, ಒಂದು ಸ್ಪೂನ್ ಸಹಾಯದಿಂದ ಮೊದಲಿಗೆ ಈ ಥರ ಬಿಡಿಸ್ಕೊಳ್ಳಿ. ನೋಡಿ ಒಂದೊಂದೇ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಒಳ್ಳೆ ಶೈನಿಂಗ್ ಬಂದಿದೆ ಮೇಲೆಯಿಂದ ಅಂತ. ಸೇಮ್ ಸ್ಟ್ರೀಟಲ್ಲಿ ಸಿಗೋ ಥರ ಆಗಿದೆಯೋ ಇಲ್ವೋ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಮೋಮೋಸು. ಇದೇ ರೀತಿ ಎಲ್ಲ ಮೋಮೋಸ್ನು ಸ್ಟೀಮ್ ಮಾಡ್ಕೊಳ್ಳಿ. ನೋಡಿ ಮ್ಯೋನೀಸು, ರೆಡ್ ಚಟ್ನಿ, ಗ್ರೀನ್ ಚಟ್ನಿ ಜೊತೆ ಸೇಮ್ ನಾವು ಸ್ಟ್ರೀಟಲ್ಲಿ ತಿನ್ನೋ ಯಾವ್ಯಾವ ಚಟ್ನಿಗಳು ಬೇಕೋ ಅದೆಲ್ಲ ಚಟ್ನಿನೂ ಇದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಾಗಿದೆ ನಿಮಗೆ ತೋರಿಸ್ತೀನಿ ರೀ ಟೆಕ್ಸ್ಚರ್ನ ನಾನು. ನೋಡಿ ಎಷ್ಟು ಒಳ್ಳೆ ಫಿಲ್ಲಿಂಗ್ ಆಗಿದೆ ನೋಡಿ. ಈ ಥರ ಫಿಲ್ಲಿಂಗ್ ಆಗಬೇಕು. ನೀವು ಸ್ವಲ್ಪನೇ ಫಿಲ್ಲಿಂಗ್ ಮಾಡ್ಕೊಳಕ್ಕೆ ಹೋಗಬೇಡಿ.
ಎಷ್ಟು ಚೆನ್ನಾಗಾಗಿದೆ. ಇದೇ ರೀತಿಯೇ ಎಲ್ಲ ಮೋಮೋಸ್ನು ಮಾಡ್ಕೊಳ್ಳಿ, ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾವು ಹೋಗಿ ಹೊರಗಡೆ ತಿನ್ನೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್, ಕ್ಲೀನಾಗಿ ಮನೇಲೇ ನೀಟಾಗಿ ನಾವೇ ಮಾಡ್ಕೊಂಡು ತಿನ್ಬೋದು. ತುಂಬ ಸುಲಭ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.